ದಿನ ನಮ್ಮ ಶಾಲೆಯ ಸಮಗ್ರ ಮಾಹಿತಿಯನ್ನು ನೀಡಲು ಬಂದಿದ್ದಾರೆ. ವರದಿ ವಾಚನಗೈದಿದ್ದಾರೆ ಶ್ರೀ ಎಂ ಬಿ ಕಣವಿ ಗುರುಗಳು. ಮೊಟ್ಟ ಮೊದಲಿಗೆ ಈ ಜಗದ ಮಹಿಮಾವರರಾದ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಸೋಂಡದ ಸಿದ್ಧಲಿಂಗ ಮಹಾಸ್ವಾಮಿಗಳ ಹಾಗೂ ಪರಮ ಪೂಜ್ಯ ಶ್ರೀ ಮಣಿರಂಜನ ಪ್ರಣವ ಸ್ವರೂಪಿ ಶ್ರೀ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವ ಆದರಣೀಯ ಗಣ್ಯರೇ, ಮುಖ್ಯ ಅತಿಥಿಗಳೇ, ಕಾರ್ಯಕ್ರಮದ ಸಭೆಯನ್ನುಂಡು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಲು ಬಂದ ವಿದ್ಯಾಭಿಮಾನಿಗಳೇ, ಹಿರಿಯ ವಿದ್ಯಾರ್ಥಿಗಳೇ, ಆತ್ಮೀಯ ಪಾಲಕರೇ, ಪೋಷಕರೇ ಮತ್ತು ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಶುಭ ವಂದನೆಗಳು. ಶಾಲೆಯ ಸಮಗ್ರ ವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲುವಂತಹ ಶಾಲಾ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಅನುಮತಿ ಕೋರುತ್ತಿದ್ದೇನೆ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಗ್ರಾಮೀಣ ವ್ಯಾಪ್ತಿಯಲ್ಲಿ ಬರುವಂತಹ ಇಂಗಳಹಳ್ಳಿ ಗ್ರಾಮದ ಶ್ರೀ ಮೃತ್ಯುಂಜಯ ಪ್ರೌಢಶಾಲೆಯು 1984ರಲ್ಲಿ ಪ್ರಾರಂಭಗೊಂಡು ಗುಣಾತ್ಮಕ ಶಿಕ್ಷಣ ಮತ್ತು ಸಂಸ್ಕಾರವನ್ನ ನೀಡುತ್ತಾ ಬಂದಿದೆ. ಸದರಿ ಪ್ರೌಢಶಾಲೆಯು ಪ್ರಸ್ತುತ 37 ವರ್ಷಗಳನ್ನ ಪೂರೈಸಿದ್ದು ಸುಮಾರು 1784 ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶದೊಂದಿಗೆ SSLC ಉತ್ತೀರ್ಣರಾಗಿ ಉತ್ತಮ ನಾಗರಿಕರಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಕತ್ತಲೆಯನ್ನ ದೂರುವುದಕ್ಕಿಂತ ಒಂದು ಹಣತೆಯನ್ನು ಹಚ್ಚು ಎಂಬ ಮಾತಿನಂತೆ ನಮ್ಮ ಶಾಲೆಯು ನಿರಂತರ ಶಿಕ್ಷಣದ ಪ್ರಸಾರ ಕಾರ್ಯದಲ್ಲಿ ಅವಿರತವಾಗಿ ಸೇವೆಗೈಯುತ್ತಾ ಬಂದಿದೆ. ಈ ಶೈಕ್ಷಣಿಕ ವರ್ಷ 2021-22ನೇ ಸಾಲಿನಲ್ಲಿ 76 ಬಾಲಕರು 69 ಬಾಲಕಿಯರು ಸೇರಿದಂತೆ ಒಟ್ಟು 145 ವಿದ್ಯಾರ್ಥಿಗಳು ಪ್ರಸ್ತುತ ಸದರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಈ ವರ್ಷ 29 ಬಾಲಕರು ಹಾಗೂ 25 ಬಾಲಕಿಯರು SSLC ವಾರ್ಷಿಕ ಪರೀಕ್ಷೆಗೆ ಹೆಸರನ್ನು ನೋಂದಾಯಿಸಿಕೊಂಡು ಪರೀಕ್ಷೆಯನ್ನು ಬರೆಯಲಿದ್ದಾರೆ. ನಮ್ಮ ಪ್ರೌಢಶಾಲೆಯಲ್ಲಿ ಪ್ರಸ್ತುತ ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ವಿಷಯಗಳು ಸೇರಿದಂತೆ ಚಿತ್ರಕಲೆ ಹೀಗೆ 7 ಜನ ಬೋಧಕ ಸಿಬ್ಬಂದಿಯವರು ಹಾಗೂ 2 ಬೋಧಕೇತರ ಸಿಬ್ಬಂದಿಯವರು ಮತ್ತು 2 ಅಡಿಗೆ ಸಹಾಯಕರು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ಪ್ರೌಢಶಾಲೆಯಲ್ಲಿ ಇತ್ತೀಚೆಗೆ ಹಲವಾರು ಶೈಕ್ಷಣಿಕ ಹಾಗೂ ಭೌತಿಕ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ಳಲಾಗಿದ್ದು ಅವುಗಳನ್ನ ಕ್ರಮೇಣವಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ. ಶಾಲಾ ಭೌತಿಕ ಹಾಗೂ ಶೈಕ್ಷಣಿಕ ಕಾರ್ಯಕೆಲಸಗಳ ವಿವರಣೆ ಇಂತಿದೆ. ಸದರಿ ಶಾಲಾ ಆವರಣದಲ್ಲಿ JCBಯ ಮುಖಾಂತರ ಕಂಪೌಂಡ್ಗೆ ಹೊಂದಿಕೊಂಡಂತೆ ಸುತ್ತಲೂ 100 ಸುತ್ತಗಳ ಅಳತೆಯಂತೆ ಉದ್ದನೆಯ ಕಾಲುವೆಗಳನ್ನು ತೋರಿಸಿ 10 ಅಡಿಗೆ ಒಂದರಂತೆ ಗಿಡಗಳನ್ನ ನೆಡಲಾಯಿತು. ಉದಾಹರಣೆಗೆ ಬೇವಿನ ಮರಗಳು, ರೇನ್ ಟ್ರೀ, ಹುಣಸೆ ಮರಗಳು, ಬನ್ನಿ ಮರಗಳು, ಊರಿನ ಮುಖಂಡರ ಮುಖಾಂತರವಾಗಿ ಈ ಮೊದಲಾದ ಮರಗಳನ್ನು ಹಚ್ಚಲಾಯಿತು. ಜೊತೆಗೆ ಪಂಚಗಟ್ಟಿಯನ್ನು ಕೂಡ ನಿರ್ಮಿಸಲಾಯಿತು. ಆದರೆ ಕಾಲಾಂತರದಲ್ಲಿ ಅವು ಬೆಳೆದಿಲ್ಲ. ನಂತರದಲ್ಲಿ ಶಾಲಾ ಆವರಣದ ಸುತ್ತಲೂ ಕೇವಲ ಎಲ್ಲ ಆಕಾರದ ಸುತ್ತುಗೋಡೆ ಇದ್ದು ಇನ್ನುಳಿದ ಎಲ್ಲ ಆಕಾರದ ಚೌಕಟ್ಟಿಗೆ ತಂತಿ ಬೇಲಿಯನ್ನ ಬಹಳ ಅಚ್ಚುಕಟ್ಟಾಗಿ ಶ್ರೀ ಅಲ್ಲಾಬಕ್ಷಿ ಮತ್ತು ಶ್ರೀ ಹನುಮಂತಪ್ಪ ಇವರುಗಳ ಮೂಲಕ ವ್ಯವಸ್ಥಿತವಾಗಿ ನಿರ್ಮಿಸಿ ಪೂರ್ಣ ಪ್ರಮಾಣದ ಸುತ್ತಲೂ ತಂತಿ ಬೇಲಿ ಹಾಕಿ ಶಾಲಾ ಆವರಣದಲ್ಲಿನ ಗಿಡಗಳಿಗೆ ಹಾಗೂ ಪರಿಕರಗಳಿಗೆ ರಕ್ಷಣೆಯನ್ನ ಒದಗಿಸಲಾಗಿದೆ. ಶಾಲೆಯ ಶಿಕ್ಷಕರಿಗೆ ಹೋಗಿ ಬರಲು ಒಂದು ಪ್ರತ್ಯೇಕ ಗೇಟ್ ಅನ್ನ ಮತ್ತು ಮಕ್ಕಳು ಹೋಗಿ ಬರಲು ಒಂದು ದೊಡ್ಡ ಗೇಟ್ ಅನ್ನ ಮಾಡುವಂತಹ ಆಲೋಚನೆ ಹಾಗೂ ಶಾಲೆಗೆ ಹೋಗುವವರಿಗೆ ಬರುವವರಿಗೆ 2 ದೊಡ್ಡದಾದ ರಸ್ತೆಗಳನ್ನ ಗರುಸು ಮಣ್ಣಿನಿಂದ ಗಟ್ಟಿಯಾಗಿ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಶಾಲೆಯ ಆವರಣದಲ್ಲಿನ ಆಟದ ಮೈದಾನ ಮತ್ತು ರಸ್ತೆಗಳಿಗೆ 20ಕ್ಕೂ ಹೆಚ್ಚು ಟ್ರಿಪ್ ಹೆಬಸೂರಿನಿಂದ ಗರುಸು ಮಣ್ಣನ್ನು ತರಿಸಿ ಹಾಕಲಾಗಿದೆ. ಈ ಕಾರ್ಯಕ್ಕೆ ನಮ್ಮ ಭಾಗದ ಜನಪ್ರಿಯ ಮಾಜಿ ಶಾಸಕರಾದ ಶ್ರೀಯುತ ಕೋಲುಗಡ್ಡಿಯವರು ಗರುಸು ಮಣ್ಣನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಈ ಭಾಗದ ಜನರಿಗೆ ದೂರವಾಣಿ ಕರೆ ಮುಖಾಂತರವಾಗಿ ಸೂಚಿಸಿರುವುದನ್ನ ನಾವೆಲ್ಲರೂ ಪ್ರಶಂಸಿಸಬೇಕಾಗಿದೆ. ನಂತರದಲ್ಲಿ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀಯುತ ಚಾಟಿಯ ಹಾಗೂ ಸಿವಿಲ್ ಇಂಜಿನಿಯರ್ ಶ್ರೀಯುತ BN ಗೌಡರ್ ಇವರನ್ನ ಭೇಟಿಯಾಗಿ ಗ್ರಾಮದ ಗಣ್ಯರಾದ ಶ್ರೀ ಚಮ್ಮಣ್ಣ ರೊಟ್ಟಿಗೋಡು ಮತ್ತು ಶ್ರೀಯುತ ಶಾಂತಪ್ಪ ಶೆಟ್ಟರ್ ನಮ್ಮ ಶಾಲಾ ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರುಗಳು ಇವರ ಮೂಲಕ ಶಾಲಾ ಆವರಣದಲ್ಲಿ 450 ಅಡಿ ಆಳದ ಕೊಳವೆ ಬಾವಿಯನ್ನು ಕೂಡ ಇತ್ತೀಚೆಗೆ ಹಾಕಿಸಲಾಯಿತು. ದೇವರ ದಯೆಯಿಂದ 4.5 ಇಂಚು ನೀರು ಬಿತ್ತು. ಆದ್ರೆ ಈ ನೀರು ಉಪ್ಪಾಗಿರೋದ್ರಿಂದ ಅದನ್ನ ಬಳಕೆ ಮಾಡಲಾಗ್ತಾ ಇಲ್ಲ. ಈ ಬೋರ್ವೆಲ್ ಅನ್ನ ಉದ್ಘಾಟಿಸಲು ಸ್ವತಃ ಗದಗಿನ ಡಾಕ್ಟರ್ ಪರಮ ಪೂಜ್ಯ ಶ್ರೀ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಆಗಮಿಸಿ ನೀರನ್ನು ಪರೀಕ್ಷಿಸಿ ನೀರು ಹೆಚ್ಚು ಉಪ್ಪಾಗಿದೆ, ಅದನ್ನ ಗಿಡಗಳಿಗೆ ಸದ್ಯಕ್ಕೆ ಬಳಸಬೇಡ್ರಿ, ಕಾಲಾಂತರದಲ್ಲಿ ಉಪ್ಪಿನ ಅಂಶ ಕಡಿಮೆ ಆಗುವುದೆಂಬ ಹೇಳಿ ಸೂಚನೆಯನ್ನು ಕೊಟ್ಟು ದಯಮಾಡಿಸ್ತಾರೆ. ನಂತರದಲ್ಲಿ
ಇಲ್ಲಿ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವವಿರುವುದರಿಂದ ಗಿಡಗಳಿಗೆ ನೀರಿನ ಅವಶ್ಯಕತೆ ಹೆಚ್ಚಾಗಿರುತ್ತದೆ. ನಮ್ಮ ಶಾಲಾ ಆವರಣದಲ್ಲಿ ಇದ್ದ ಸಣ್ಣ ಕೆರೆಯನ್ನ ಹೂಳು ತೆಗೆದು ನೀರು ತುಂಬಿಸಲಾಯಿತು. ಅದು ಸಾಲದೇ ಇದ್ದಲ್ಲಿ ಅನೇಕ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಮಂಜುನಾಥ್ ಜಲ್ಲಿ ಅವರ ಸಹಾಯ ಪಡೆದು ಪಂಪ್ ಸೆಟ್ ನ ಮೂಲಕ ಅಲ್ಲಿಯೇ ಪಕ್ಕದಲ್ಲಿದ್ದ ಮತ್ತೊಂದು ಕೆರೆಯಿಂದ ನಮ್ಮ ಶಾಲೆಗೆ ಕೆರೆ ನೀರನ್ನ ತುಂಬಿಸಿ ಗಿಡಗಳ ರಕ್ಷಣೆ ಮತ್ತು ವಿದ್ಯಾರ್ಥಿಗಳಿಗೆ ಊಟದ ತಟ್ಟೆಯನ್ನು ತೆಗೆದುಕೊಳ್ಳಲು ಮತ್ತು ಇತರ ಕೆಲಸಗಳಿಗೆ ಬಳಸಿಕೊಳ್ಳಲಾಯಿತು. ನಂತರದಲ್ಲಿ ನಮ್ಮ ಈಗಿನ ಸದಸ್ಯರಾದ ಶ್ರೀ ಸಂಜೀವ್ ಕುಮಾರ್ ಅಂಬೂರಿ ಅವರು ಜೀವ ವಿಮಾ ನಿಗಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಅವರ ಅನುದಾನದಲ್ಲಿ ಹಣವನ್ನ ಬಿಡುಗಡೆ ಮಾಡಿ ಸದಸ್ಯರಾದ ಶ್ರೀ ಪುಂಡಲಿಕಪ್ಪ ಚಲವಾರಿ ಅವರ ಕಡೆಯಿಂದ ನೀರಿನ ಟ್ಯಾಂಕ್ ವ್ಯವಸ್ಥೆಯನ್ನ ಶಾಲಾ ಆವರಣದಲ್ಲಿ ನಿರ್ಮಿಸಲಾಗಿದೆ. ಜೊತೆಗೆ ಗಣ್ಯರಾದ ಶ್ರೀ ಮಹಾಬಲೇಶಪ್ಪ ಅಲ್ಲಿಗೇರಿ ಅವರಿಂದ ತಾಲೂಕು ಪಂಚಾಯತ್ ಅನುದಾನದಲ್ಲಿ ಶಾಲಾ ಮುಂಭಾಗದಲ್ಲಿ ಈ ರಂಗಮಂದಿರವನ್ನು ಕೂಡ ನಿರ್ಮಿಸಲಾಯಿತು. ಅದೇ ರೀತಿಯಾಗಿ LIC ಹುಬ್ಬಳ್ಳಿ ಶಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀ ಕಮತೂರ್ ಮತ್ತು ಶ್ರೀ ಸಂಜೀವ್ ಕುಮಾರ್ ಅಂಬೋರಿ ಅವರ ಸಹಾಯದಿಂದ ಪ್ರತಿ ವರ್ಷ LICಗೆ ಸಂಬಂಧಿಸಿದ ಜಾಗೃತಿ ಪ್ರಯೋಜನ ಮಹತ್ವದ ಕುರಿತು ಕಾರ್ಯಕ್ರಮವನ್ನು ಹಮ್ಮಿಕೊಂಡು 8, 9 ಮತ್ತು 10ನೇ ತರಗತಿಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ನಗದು ರೂಪದಲ್ಲಿ ಬಹುಮಾನ ನೀಡುವುದನ್ನ ಈಗಲೂ ಕೂಡ ಮುಂದುವರಿಸಲಾಗಿದೆ. ಶಾಲಾ ವಿದ್ಯಾರ್ಥಿಗಳಿಗೆ ಬಹುತೇಕ ವರ್ಷಗಳಿಂದ ಒಳ್ಳೆಯ ಸಮವಸ್ತ್ರ ಇಲ್ಲದಿದ್ದಾಗ ಒಂದು ಜೊತೆ ಶಾಲಾ ಸಮವಸ್ತ್ರ, ಒಂದು ಜೊತೆ ಬಿಳಿಯ ಸಮವಸ್ತ್ರ, ಒಂದು ಜೊತೆ ಕಪ್ಪು ಬಿಳಿ ಬೂಟುಗಳನ್ನ ಕೊಡಬೇಕೆಂಬ ಆಸೆಯನ್ನು ಇಟ್ಟುಕೊಂಡಾಗ ಆ ಸಂದರ್ಭದಲ್ಲಿ ನಮ್ಮ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದಂತಹ ಹಳೆ ವಿದ್ಯಾರ್ಥಿ ಜೊತೆಗೆ ಇಂದಿನ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀ ಪುಂಡಪ್ಪ ಶಾಂತಪ್ಪ ಶೆಟ್ಟರ್ ಇವರು ಶಾಲೆಗೆ ಆಗಮಿಸಿದಾಗ ಅವರ ಬಳಿ ಇದರ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಲಾಗಿ ಅವರು ತಮ್ಮ ಆತ್ಮೀಯರೊಂದಿಗೆ ಸುಮಾರು 1,50,000 ರೂಪಾಯಿಗಳ ದೊಡ್ಡ ಮೊತ್ತವನ್ನ ಸಂಗ್ರಹಿಸಿ ಉಚಿತ ಸಮವಸ್ತ್ರಗಳನ್ನ ದೇಣಿಗೆ ನೀಡುತ್ತಾರೆ. ಈ ಸಮವಸ್ತ್ರದ ವಿತರಣಾ ಕಾರ್ಯಕ್ಕೆ ಸಾನ್ನಿಧ್ಯ ವಹಿಸಿದಂತಹ ಶ್ರೀ ಮನೋರಂಜನಾ ಪ್ರಭಾವ ಸ್ವರೂಪಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮುರುಘಾ ಮಠ ಧಾರವಾಡ ಇವರು ಆಗಮಿಸಿ ಅನಂತರದಲ್ಲಿ ನಮ್ಮ ಭಾಗದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಕೂಡ ಈ ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ನಂತರದಲ್ಲಿ ಶಾಲಾ ಎಲ್ಲ ವಿದ್ಯಾರ್ಥಿಗಳಿಗೆ ID ಕಾರ್ಡ್ಗಳನ್ನ ಮಾಡಿಸಿ ಉಚಿತವಾಗಿ ಸುಮಾರು 5,000 ರೂಪಾಯಿ ಹೆಚ್ಚು ಹಣ ನೀಡಿ ಸಹಾಯ ಮಾಡಿದ ಈಗಿನ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಯುತ ವೀರಪ್ಪ ಕೊಳ್ಳಿಯವರನ್ನು ಕೂಡ ಸಹಾಯವನ್ನ ಹರಿಸಿದಾಗ ಅವರು ಕೂಡ ಜವಾಬ್ದಾರಿ ವಹಿಸಿಕೊಂಡು ಇದರಲ್ಲಿ ಪಾಲ್ಗೊಳ್ತಾರೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣ ನೀಡುವ ಸಲುವಾಗಿ ಹಳೆಯ ವಿದ್ಯಾರ್ಥಿಯಾದ ಶ್ರೀಯುತ ಬಸವರಾಜ ಶೇಖಪ್ಪ ದುಂಡು PCM ಹಾಸ್ಟೆಲ್ ಸೂಪರಿಂಟೆಂಡೆಂಟ್ ಹುಬ್ಬಳ್ಳಿ ಅವರು ಅಂದಾಜು 25,000 ರೂಪಾಯಿಗಳಿಗೆ ಒಂದರಂತೆ 100 ಕಂಪ್ಯೂಟರ್ಗಳನ್ನ ನಮ್ಮ ಶಾಲೆಗೆ ದೇಣಿಗೆಯನ್ನ ನೀಡುತ್ತಾರೆ. ಅದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದಂತಹ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಯುತ SS ಪಟ್ಟಣಶೆಟ್ಟಿ ಕಾರ್ಯದರ್ಶಿಗಳು ಜಗದ್ಗುರು ತೋಟಗಾರ ವಿದ್ಯಾಪೀಠ ಗದಗ ಇವರು ಕೂಡ 2 ಗಣಕಯಂತ್ರ ಮತ್ತು 1 ಕಲರ್ ಪ್ರಿಂಟರ್ ಅನ್ನ ಸಂಸ್ಥೆಯಿಂದ ದೇಣಿಗೆ ನೀಡುತ್ತಾರೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ NTSC ಮತ್ತು NMMS ಪರೀಕ್ಷೆಗಳಿಗೆ ಉಚಿತ ತರಬೇತಿ ನೀಡಲಾಗಿ ಹಲವಾರು ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನ ಪಡೆದಿದ್ದಾರೆ. ಜೊತೆಗೆ ಪ್ರತಿ ವರ್ಷ ಇಕೋ ಕ್ಲಬ್ನ ವತಿಯಿಂದ 5,000 ರೂಪಾಯಿಗಳ ಮೊತ್ತದಲ್ಲಿ ಶಾಲಾ ಸ್ವಚ್ಛತಾ ಸಾಮಗ್ರಿಗಳನ್ನ ಬಣ್ಣದ ಪ್ಲಾಸ್ಟಿಕ್ ಡಸ್ಟ್ಬಿನ್ ಬುಟ್ಟಿಗಳನ್ನ ಕೂಡ ಖರೀದಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ ಸಿಂಟೆಕ್ಸ್ ಗಳನ್ನ ಖರೀದಿ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ಶ್ರಮದಾನ ಮತ್ತು SCPW ತರಬೇತಿ ನೀಡಲು ಗುದ್ದಲಿ, ಸಲಾಕೆ, ಬುಟ್ಟಿಗಳನ್ನ ಮೊದಲಾದ ದುಡಿಮೆ ಸಿದ್ಧಾಂತವನ್ನ ಕಾಯಕ ನಿಷ್ಠೆ ಮತ್ತು ಸ್ವಾವಲಂಬನೆ ಹೊಂದುವಂತೆ ಪ್ರೇರೇಪಿಸಲಾಗಿದೆ. ಹಾಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ಅನುಕೂಲ ಆಗುವಂತಹ ಸಲುವಾಗಿ ಸ್ಥಳೀಯ ಮುಖಂಡರ ಸಹಾಯವನ್ನ ಪಡೆದುಕೊಂಡು ಒಂದು ಸಿಲಿಂಡರ್ ಗ್ಯಾಸ್ ಅನ್ನ ಶಾಲೆಯ ಕೆಲಸ ಕಾರ್ಯಗಳಿಗೆ ಬಳಕೆ ಮಾಡಲಾಗಿದೆ. ಈ ಕಾರ್ಯಕ್ಕಾಗಿ ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಯುತ ಯಲ್ಲಪ್ಪ ಬೆಹಟ್ಟಿ ಗುರುಗಳವರನ್ನ ಕೂಡ ಸಹಾಯವನ್ನ ಪಡೆದುಕೊಳ್ಳಲಾಗಿದೆ. ಮಠದ ಪರಮ ಭಕ್ತರು ಹಾಗೂ ಕಾಯಕಿ ಯೋಗಿ ಶ್ರೀಯುತ ಯಶೋಧರ್ ಬಡಿಗೇರ್ ಅವರ ಮಾರ್ಗದರ್ಶನದಲ್ಲಿ ಅವರ ಕೌಶಲ್ಯ ಭರಿತವಾದಂತಹ ಸಿಬ್ಬಂದಿಯವರನ್ನ ಬಳಕೆ ಮಾಡಿಕೊಂಡು ಅನೇಕ ವರ್ಷಗಳಿಂದ ನೆನಗುದಿಗೆ ಬಿದ್ದಂತಹ ಕಿಟಕಿ ಬಾಗಿಲುಗಳ ದುರಸ್ತಿ ಕಾರ್ಯವನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ. ಶಾಲಾ ಕಟ್ಟಡ ಅತ್ಯಂತ ವಿಶಾಲವಾಗಿದ್ದು 6 ಕೋಣೆಗಳನ್ನ ಹೊಂದಿದೆ, ಕಾರಿಡಾರ್ ಅನ್ನ ಹೊಂದಿದ್ದು ಆವರಣದ ಸುತ್ತಲೂ ಕಾಂಪೌಂಡ್ ಎಲ್ಲವನ್ನ ಅನೇಕ ವರ್ಷಗಳಿಂದ ನಂತರ ಶ್ರೀಯುತ ವೆಂಕಪ್ಪ ತೆಂಗೋಟಿಯವರಿಂದ ಎಲ್ಲವೂ ಮೆಚ್ಚುವಂತೆ ಸುಂದರವಾಗಿ ಬಣ್ಣ ಹಚ್ಚಲಾಗಿದೆ. ಶಾಲೆಗೆ ಅಚ್ಚುಕಟ್ಟಾಗಿ ಗೋಡೆಗೆ ಸುಂದರವಾದ ಬರಹವನ್ನ ಗದಗಿನ ಕಲಾವಿದರಾದಂತಹ ಶ್ರೀಯುತ ವಿಠಲ್ ಅವರಿಂದ ಬರೆಸಲಾಗಿದೆ. ತದನಂತರದಲ್ಲಿ ಶಾಲೆಗೆ ಅಗತ್ಯವಿರುವಂತಹ ನಿರುಪಯುಕ್ತ ಸಾಮಗ್ರಿಗಳನ್ನ ಸಂಗ್ರಹಿಸಲು ದುರಸ್ತಿಗೊಂಡ ಕಟ್ಟಡವನ್ನ ನೂತನ ರೀತಿಯಲ್ಲಿ ದುರಸ್ತಿ ಮಾಡಿ ಹೊಸ ರೀತಿಯಲ್ಲಿ ನಿರ್ಮಿಸಲಾಗಿದೆ. ಅದಕ್ಕೆ ಕೂಡ ಬಣ್ಣವನ್ನ ಮಾಡಿಸಲಾಗಿದೆ. ಕಟ್ಟಡ ಹಾಗೂ ದುರಸ್ತಿ ಕೆಲಸಕ್ಕೆ ಸಿಮೆಂಟ್, ಬ್ಲಾಕ್ ಇಟ್ಟಿಗೆ, ಡೆಸ್ಕ್ಗಳಿಗೆ ಬಣ್ಣ ರಿಪೇರಿ,
ಇತ್ಯಾದಿ ಕೆಲಸ ಕಾರ್ಯಗಳಿಗೆ ಅನೇಕ ಬಾರಿ ಕಾಯಕವಾಗಿ ಶ್ರೀಯುತ MS ಪಾಟೀಲ್ ಉಸ್ತುವಾರಿಗಳು ವರ್ಕ್ಶಾಪ್ ಡಿಪಾರ್ಟ್ಮೆಂಟ್ ನ ಮುಖ್ಯಸ್ಥರವನ್ನ ಸಹಾಯವನ್ನ ಪಡೆದುಕೊಳ್ಳಲಾಗಿದೆ. ಸುಮಾರು 1500 ಲೀಟರ್ ಕುಡಿಯುವ ನೀರಿನ ಸಿಂಟೆಕ್ಸ್ ಜೋಡಣೆ ಮಾಡಿ ಅಡುಗೆ ಸಹಾಯಕರಿಗೆ ಕೆಲಸ ಮಾಡಲಿಕ್ಕಾಗಿ ಅನುಕೂಲವಾಗುವಂತಹ ರೀತಿಯಲ್ಲಿ ಅಡುಗೆ ಕೋಣೆಯನ್ನ ಕೂಡ ಕಟ್ಟಿಸಲಾಗಿದೆ. ಜೊತೆಗೆ ಗ್ಯಾಸ್ ಬಳಸಿಕೊಳ್ಳುವಂತಹ ಕಟ್ಟಡಿಯನ್ನ ಸ್ನಾನದ ಕೋಣೆಯನ್ನು ಕೂಡ ಇತ್ತೀಚೆಗೆ ನಿರ್ಮಾಣ ಮಾಡಲಾಗಿದೆ. ಅಂದಾಜು 35,000 ರೂಪಾಯಿಗಳ ವೆಚ್ಚದಲ್ಲಿ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ದಲಿಂಗ ಶ್ರೀಗಳ, ಯಡಿಯೂರು ಸಿದ್ದಲಿಂಗೇಶ್ವರರ, ಡಾಕ್ಟರ್ ತೋಂಟದ ಸಿದ್ದರಾಮ ಶ್ರೀಗಳ ಹಾಗೂ ಬಸವೇಶ್ವರರ ಭಾವಚಿತ್ರಗಳನ್ನ ಪ್ರತಿ ಕೊಠಡಿಯಲ್ಲಿಯೂ ಸುಂದರವಾಗಿ ಕಾಣುವಂತೆ ವಿದ್ಯಾರ್ಥಿಗಳಿಗೆ ಕಾಣುವ ಹಾಗೆ ಹಾಕಿಸಲಾಗಿದೆ. ಶ್ರೀ ಮುತ್ತುಜಯಪ್ಪಗಳವರ ಹಾಗೂ ಶ್ರೀ ಮಹಾಂತಪ್ಪಗಳವರ ಭಾವಚಿತ್ರಗಳನ್ನ ಮುಂದಿನ ಕೆಲವೇ ದಿನಗಳಲ್ಲಿ ಹಾಕುವ ಮುಂಚಿತವಾಗಿ ಸ್ಥಳಾವಕಾಶನ ಭಾವಚಿತ್ರಗಳ ಸಾಲಿನಲ್ಲಿಯೇ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ಕಾಗಿ ಧಾರವಾಡದ ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಯುತ ಶಶಿಧರ್ ತೋಡ್ಕರ್ ಗುರುಗಳಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಶ್ರೀಯುತರು ಸುಂದರವಾದ ಎಲ್ಲಾ ಭಾವಚಿತ್ರಗಳನ್ನ ಕಲಾವಿದರಾದ ಶ್ರೀಯುತ ಶಶಿಧರ್ ಸಾಲಿ ಸಕಿನ ಹುಬ್ಬಳ್ಳಿಯವರ ಫೋಟೋ ಸ್ಟುಡಿಯೋದಿಂದ ತಯಾರಿಸಿ ನಮ್ಮ ಪ್ರೌಢಶಾಲೆಗೆ ಕಳಿಸಿಕೊಟ್ಟಿದ್ದಾರೆ. ನಂತರದಲ್ಲಿ ಪ್ರತಿ ವರ್ಷ ಬರುವ ಮಹನೀಯರ ಜಯಂತಿಗಳಿಗಾಗಿ ಅವರ ಭಾವಚಿತ್ರಗಳನ್ನು ಕೂಡ ಸುಂದರವಾಗಿ ನಿರ್ಮಿಸಿ ಹಾಕಲಾಗಿದೆ. ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳ, ಜಗಜ್ಯೋತಿ ಬಸವೇಶ್ವರರ, ಡಾಕ್ಟರ್ BR ಅಂಬೇಡ್ಕರ್ ಅವರ, ಮಹಾತ್ಮ ಗಾಂಧೀಜಿಯವರ, ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ, ಸರ್ವಪಲ್ಲಿ ರಾಧಾಕೃಷ್ಣನ್, ಮಹರ್ಷಿ ವಾಲ್ಮೀಕಿ, ಭಕ್ತ ಕನಕದಾಸರು, ಸರ್ ಸಿ ವಿ ರಾಮನ್, ಸಾವಿತ್ರಿಬಾಯಿ ಫುಲೆ, ಅಕ್ಕ ಮಹಾದೇವಿ, ಭುವನೇಶ್ವರಿ ತಾಯಿ, ಸರಸ್ವತಿ ದೇವಿ ಮೊದಲಾದ ಪ್ರಮುಖ ಭಾವಚಿತ್ರಗಳನ್ನ ಕೊಠಡಿಯಲ್ಲಿ ಹಾಕಲಾಗಿದೆ. ನಂತರದಲ್ಲಿ ಶಾಲಾ ಗ್ರಂಥಾಲಯ ವಿಭಾಗ, ಕಂಪ್ಯೂಟರ್ ವಿಭಾಗ, ವಿಜ್ಞಾನ ಪ್ರಯೋಗಾಲಯ ವಿಭಾಗಗಳನ್ನ ಪ್ರತ್ಯೇಕವಾಗಿ ವ್ಯವಸ್ಥೆಗೊಳಿಸಲಾಗಿದೆ ಮತ್ತು ಅದಕ್ಕೆ ಸಂಬಂಧಿಸಿದ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರ ಭಾವಚಿತ್ರಗಳನ್ನು ಕೂಡ ಕೊಠಡಿಯಲ್ಲಿ ಹಾಕಲಾಗಿದೆ. ಶಾಲಾ ಕೇಂದ್ರ ಕಚೇರಿಯಲ್ಲಿ 34 ವರ್ಷಗಳಿಂದ ಇಲ್ಲಿವರೆಗೆ ಸಾಧನೆ ಮಾಡಿದ SSLC ವಿದ್ಯಾರ್ಥಿಗಳ ಹಾಗೂ ಪ್ರಥಮ ಸ್ಥಾನ ಪಡೆದ ಪ್ರತಿಶತ ಫಲಿತಾಂಶ ಪಟ್ಟಿಯನ್ನು ಕೂಡ, ಜೊತೆಗೆ ಶಿಕ್ಷಕರ ಸಮಗ್ರ ಮಾಹಿತಿ, ಬೆಳಗಿನ ಡಾಕ್ಟರ್ ತೋಂಟದ ಸಿದ್ದಲಿಂಗ ಶ್ರೀಗಳು ಅನೇಕ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ನುಡಿ ವಚನಗಳ ಸಂಗ್ರಹದ ಬ್ಯಾನರ್ಗಳನ್ನ ಮಾಡಿಸಿ ಎಲ್ಲರಿಗೂ ಕಾಣುವಂತೆ ಹಾಕುವ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನ ಉಂಟು ಮಾಡಲಾಗಿದೆ. 10ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಕೊಠಡಿಯಲ್ಲಿ ಹಳೆ ವಿದ್ಯಾರ್ಥಿಗಳ ಸವಿ ನೆನಪಿಗೋಸ್ಕರವಾಗಿ ಶೈಕ್ಷಣಿಕ ಸಾಲಿನ ಅಂದ್ರೆ 1984ರಿಂದ 2020ರವರೆಗೂ ಕೂಡ ಪ್ರತಿ ವರ್ಷದ ವಿದ್ಯಾರ್ಥಿ ಹಾಗೂ ಶಿಕ್ಷಕರ ಮತ್ತು ಶಾಲಾ ಸಿಬ್ಬಂದಿಯವರ ಸಮೂಹ ಭಾವಚಿತ್ರಗಳನ್ನ ಒಂದೇ ಅಳತೆಯಲ್ಲಿ ಇರುವಂತೆ ವಿಶೇಷ ವಾಲ್ ಆಫ್ ಫ್ರೇಮ್ ಅನ್ನುವಂತಹದ್ದನ್ನ 10ನೇ ವರ್ಗ ಕೋಣೆಯಲ್ಲಿ ನಿರ್ಮಾಣ ಮಾಡಲಾಗಿದೆ. 10ನೇ ನಂತರದಲ್ಲಿ ಅನೇಕ ವರ್ಷಗಳಿಂದ ದುರಸ್ತಿಯಲ್ಲಿದ್ದಂತಹ ವಿದ್ಯುತ್ ಸಂಪರ್ಕ ಮತ್ತು ಬಲ್ಬುಗಳ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಇತ್ತೀಚೆಗೆ ನಿವೃತ್ತಿಯಾದ ಹಿರಿಯರಾದ ಹಾಗೂ ಸರ್ ಸಿದ್ದಪ್ಪ ಕಂಬಳಿ ITI ಕಾಲೇಜಿನ PO ಅವರಾದಂತಹ ಶ್ರೀ ನೀರುಲ್ಗಿ ಸರ್ ಅವರ ನಿರಂತರ ಮಾರ್ಗದರ್ಶನವನ್ನ ಪಡೆದುಕೊಂಡು ವಿದ್ಯಾರ್ಥಿಗಳಿಂದ ಸುಮಾರು ಪ್ರದೀಪ್ ಹಾಗೂ ಗದಗ ತೋಂಟದಾರ್ಯ ಇಂಜಿನಿಯರಿಂಗ್ ಕಾಲೇಜಿನ ಎಲೆಕ್ಟ್ರಿಕಲ್ ಸಿಬ್ಬಂದಿಯವರನ್ನ ಬಳಕೆ ಮಾಡಿಕೊಂಡು ಅದನ್ನ ಆಯೋಜನೆ ಮಾಡಲಾಗಿದೆ. ನಂತರದಲ್ಲಿ ಕಳೆದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ರಾಜ್ಯ ಮಟ್ಟದ ವಿಕಾಸಕ್ಕಾಗಿ ಓಟ ಎಂಬ ಮ್ಯಾರಥಾನ್ ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಮೂಲಕವೇ ಇತ್ತೀಚೆಗೆ ಸಂಘಟನೆಯನ್ನ ಮಾಡಲಾಗಿತ್ತು. ಇಂಗಳಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀಯುತ ಗುಂಡಪ್ಪ ಶೆಟ್ಟರ್ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕ್ರೀಡಾಳುಗಳು ಇದಕ್ಕೆ ಆಗಮಿಸಿದ್ರು. ದಿನಾಂಕ 25/7/2020ರಂದು ನಿರಾಮಯ ಫೌಂಡೇಶನ್ ಕಾರ್ಗಿಲ್ ವಿಜಯೋತ್ಸವ, ವೀರ ಯೋಧರ ಬಲಿದಾನ ಸ್ಮರಣೆ ಮತ್ತು ನಮ್ಮ ರಕ್ತದಾನ ಸಮರ್ಪಣೆ ಕಾರ್ಗಿಲ್ ವಿಜಯೋತ್ಸವದ 4ನೇ ವರ್ಷಾಚರಣೆಯನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಕೆ ಅಣ್ಣಾಮಲೈ IPS ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಮಾಡ್ತಾರೆ. ನಂತರದಲ್ಲಿ ಪ್ರಸಕ್ತ 2020 ಮತ್ತು 2021ನೇ ಸಾಲಿನ ಏಪ್ರಿಲ್ ಮೇ ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಕಾರ್ಯಾಲಯ ಇಂಗಳಹಳ್ಳಿ ಇವರ ಕೋರಿಕೆಯ ಮೇರೆಗೆ ನಮ್ಮ ಶ್ರೀ ಮುತ್ತುಂಜಯ ಪ್ರೌಢಶಾಲೆಯನ್ನ ಕೋವಿಡ್ ಕೇರ್ ಸೆಂಟರ್ ಆಗಿ ನಿರ್ಮಾಣ ಮಾಡಲಾಗಿತ್ತು. ಆ ಸೆಂಟರ್ ನ ವೀಕ್ಷಿಸಲು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಿಯಾಗಿ ಸರ್ವ ಸದಸ್ಯರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅಂದಿನ ಮಾನ್ಯ ಶಾಸಕರಾಗಿದ್ದಂತಹ ನಮ್ಮ ಶಂಕರ್ ಪಾಟೀಲ್ ಮುನೇನಕೊಪ್ಪ ಸಾಹೇಬರು, ಜೊತೆಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸರ್ವರು ಕೋವಿಡ್ ಸೆಂಟರ್ ವೀಕ್ಷಿಸಿ ಕೋವಿಡ್ ರೋಗಿಗಳ ಆರೋಗ್ಯ ಕಾಪಾಡುವಲ್ಲಿ ಮತ್ತು ರಕ್ಷಣೆ ಮಾಡುವಲ್ಲಿ ನಿರಂತರ ಸಹಾಯ ಹಸ್ತ ಸಾಮಾಜಿಕವಾಗಿ ಮಾನವೀಯತೆಯನ್ನ ಮೆರೆದಿದ್ದಕ್ಕಾಗಿ ಎಲ್ಲರೂ ಸಂಸ್ಥೆಯ ಹಾಗೂ ಪ್ರೌಢಶಾಲೆಯ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸುತ್ತಾರೆ. ನಂತರದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಕ್ಷೇತ್ರ ಪ್ರವಾಸಗಳನ್ನ ಕೈಗೊಳ್ಳಲಾಗಿದೆ. ಜನಪದ
ಕಲಾವಿದರಿಂದಾಗಿ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಇನ್ಫೋಸಿಸ್ ಸಂಸ್ಥೆಯ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂತಹ ಟಾಟಾ ಮೋಟಾರ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಪಿ ವಿಜಯ್ ಅವರು ಇತ್ತೀಚೆಗೆ ನಮ್ಮ ಶಾಲೆಗೆ ಭೇಟಿಯನ್ನ ನೀಡ್ತಾರೆ. ಶಾಲಾ ವಾತಾವರಣದ ಬಗ್ಗೆ ಅತ್ಯಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಾನು ಕೂಡ ಈ ಶಾಲೆಯಲ್ಲಿ ಮತ್ತೆ ಕಲಿಯಬೇಕೆಂಬ ಹಂಬಲ ನನಗೆ ಉಂಟಾಗಿದೆ ಎಂದು ಹೇಳಿದ್ದು ನಿಜಕ್ಕೂ ಒಂದು ಹೆಮ್ಮೆಯ ವಿಷಯವಾಗಿದೆ. ಹಾಗೆ ಕಳೆದ ವಾರ ನಮ್ಮ ಶಾಲೆಗೆ ಶ್ರೀ ಬಸವರಾಜ ಹೊರಟ್ಟಿ ಸಾಹೇಬರು, ಮಾನ್ಯ ಸಭಾಪತಿಗಳು, ವಿಧಾನ ಪರಿಷತ್ ಬೆಂಗಳೂರು ಇವರು ಕೂಡ ಭೇಟಿ ಕೊಟ್ಟು ನಮ್ಮೆಲ್ಲರನ್ನ ಹುರುದುಂಬಿಸ್ತಾರೆ. ಜೊತೆಗೆ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಕೆ.ಸಿ. ಪಟೇಲ್ ಶೆಟ್ಟಿ ಗುರುಗಳು ಇತ್ತೀಚೆಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಕಮಿಷನರ್ ಮೇಜರ್ ಸಿದ್ದಲಿಂಗಯ್ಯ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ ಸನ್ಮಾನ್ಯ ಶ್ರೀ ಶಂಕರ್ ಪಾಟೀಲ್ ಮುನಿಯನಕೊಪ್ಪ ಸಾಹೇಬರವರಿಂದ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಪಡೆದುಕೊಂಡಿರುವುದು ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ. ಇತ್ತೀಚೆಗೆ ನಿಧನರಾದಂತಹ ರಾಷ್ಟ್ರ ಪ್ರಶಸ್ತಿ ವಿಜೇತ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಆಶುಕವಿ ಸಾಹಿತಿ ಶ್ರೀಯುತ ಬ್ಯಾಟಿ ರಾಮಣ್ಣರವರ ಜೀವನಗಾಥೆಯನ್ನ ಒಳಗೊಂಡಂತಹ ವಿಡಿಯೋ ಸುರುಳಿಗಳನ್ನ ಶಾಲೆಯಲ್ಲಿ ಪ್ರದರ್ಶಿಸುವ ಮೂಲಕ ಮಕ್ಕಳಲ್ಲಿ ಪ್ರೇರಣೆಯನ್ನ ಉಂಟು ಮಾಡಲಾಗಿದೆ. ಈ ಶಾಲೆಯು ಶಿಕ್ಷಣಕ್ಕೆ ಪ್ರೇರಣೆ ನೀಡುವ ಮೂಲಕ ವಿದ್ಯಾದೀಪವನ್ನು ಹಚ್ಚಿ ಜ್ಞಾನದ ಬೆಳಕನ್ನ ಪ್ರಸರಿಸುವಲ್ಲಿ ನಮ್ಮ ಶಾಲೆಯ ನುರಿತ ಶಿಕ್ಷಕರು, ಯುವ ಉತ್ಸಾಹಿ ಶಿಕ್ಷಕರು ನಿರಂತರವಾಗಿ ಸೇವೆಗೈಯುತ್ತಿದ್ದಾರೆ ಎಂದು ಹೇಳುವಲ್ಲಿ ಹೆಮ್ಮೆ ಅನಿಸ್ತಾ ಇದೆ. ಭೌತಿಕ ಬದುಕು ಸಾರ್ಥಕಗೊಳಿಸಲು ವಿದ್ಯೆ ದಾರಿದೀಪ. ನಮ್ಮ ಮಕ್ಕಳ ಭವಿಷ್ಯದ ಬದುಕಿಗೆ ದಾರಿ ತೋರುವ ದೇಗುಲಕ್ಕೆ ತಲೆಬಾಗೋಣ. ಸ್ಥಾವರಕ್ಕೆ ಆಡುವಂತೂ ಜಂಗಮಕ್ಕಳುವಿಲ್ಲ ಎಂಬ ವಚನದಂತೆ ಜನಸಾಮಾನ್ಯರಲ್ಲಿ ಇಂದು ಚಿರಸ್ಥಾಯಿಯಾಗಿ ಉಳಿದ ಅಂದಿನ ಕನಸಿನಂತೆ ಶಾಲೆಯು ಸತತ 37 ವರ್ಷಗಳಿಂದ ಶಿಕ್ಷಣ ಮತ್ತು ಸಂಸ್ಕೃತಿಯ ಪ್ರಸಾರ ಕಾರ್ಯದಲ್ಲಿ ತನ್ನದೇ ಆದಂತಹ ಅಮೂಲ್ಯವಾದಂತಹ ಪಾತ್ರವನ್ನ ನಿರ್ವಹಿಸುತ್ತಿದೆ. ಈ ಪಾತ್ರದಲ್ಲಿ ಭಾಗಿಯಾದಂತಹ ಊರಿನ ಗ್ರಾಮಸ್ಥರು, ಹಿರಿಯರು, ಗಣ್ಯಮಾನ್ಯರಿಗೆ ವಂದಿಸುತ್ತಾ ನನಗೆ ಈ ವಾರ್ಷಿಕ ವರದಿಯನ್ನ ಪ್ರಸ್ತುತಪಡಿಸಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ವರದಿ ವಾಚನವನ್ನ ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ವರದಿ ವಾಚನಗಳಿಂದ ಶ್ರೀ ಎಂ ಬಿ ಗುರುಗಳಿಗೆ ಧನ್ಯವಾದಗಳು.